says policies should be formulated based on the needs of the country and its people rather than forcing the country to adopt the policies themselves. That is what Pandit Jawaharlal Nehru ji did. He did according to needs. At that time, aim was needed. He did. Public sector was needed. He did. Then he needed education is important. So many aims. Then this IIT, IIM. ಇವೆಲ್ಲ ಮಾಡಿದ್ದು ಅದ್ರ ಸಲಕ್ಕೆ ಇನ್ ದಟ್ ಸರ್ಕಮ್ಸ್ಟಾನ್ಸಸ್ ನಮ್ಮ ದೇಶದಲ್ಲಿ ಏನು ಇರಲಿಲ್ಲ ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಇವು ಇರಲಿಲ್ಲ ಅವಾಗ ನಮ್ಮಲ್ಲಿ ಈಗ ಒಂದೇ ಮೆಡಿಕಲ್ ಕಾಲೇಜ್ ಯಾವಾಗ ಬಂದಿದ್ದು ಅದನ್ನು ಜವಾಹರ್ಲಾಲ್ ನೆಹರು ಟೈಮ್ನಾಗ ಬಂದಿದ್ದು ಇಲ್ಲಿರೋದು ಬೆಳಗಾಂನಾಗ ಇರೋದು ಇವೆಲ್ಲ ನೆಹರು ಕಾಲದಲ್ಲೇ ಪಂಚವಾರ್ಷಿಕ ಯೋಜನೆ ಕೆಳಗೆ ಬಂದಿದ್ದು ಅದಕ್ಕೆ ಯಾರೇ ಮಾಡಿದ್ರು ನೀಡ್ ಬೇಸ್ಡ್ ಮಾಡಬೇಕು ಅಂದ್ರೆ ಅವ್ರ ಬಳಿ ಪ್ಲ್ಯಾನ್ ಬೇಕು ಆ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟು ಇಲ್ಲಿನ ಸ್ಥಿತಿಗತಿಗಳನ್ನು ನೋಡಿ ಸಾಮಾನ್ಯ ಜನರಿಗೆ ಏನು ಅನುಕೂಲ ಆಗ್ತದೆ ಅಂಥ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು ಮತ್ತು ಅಂಥ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡೋದು ಈಗ ಅದನ್ನು ಈಗ ಮೋದಿಯವರು ಬಿಟ್ಟೇ ಬಿಟ್ಟಾರೆ ಅದಕ್ಕೆ ಅವ್ರು ಹೇಳೋದೇನೆಂದರೆ ಯಾರು ಏನಾರು ಮಾಡ್ಕೊಳ್ಳಿ ನನಗೇನು ಬೇಕು ಅದನ್ನೇ ನಾನು ಮಾಡೋದು ಸೊ ನೀಡ್ ಬೇಸ್ಡ್ ಎಲ್ಲಿ ಮಾಡಿದ್ದಾರೆ ನಾನು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳ ತರಕ್ಕೆ ಜರ್ಮನಿ ಸರಿ ಇದು ಮಾಡಿದ್ದೆ ಈ ಗುಲ್ಬರ್ಗದಾಗ ಒಂದು ತಂದಿದ್ದೀನಿ ಬೆಂಗಳೂರಿನಾಗ ಒಂದು ತಂದಿದ್ದೀನಿ ಇದೇ ರೀತಿಯಾಗಿ ಡೆಲ್ಲಿ ಬೇರೆ ಕಡೆ ಜರ್ಮನ್ ಸರಿ ನಾನು ಕೊಲಾಬ್ರೇಟ್ ಮಾಡಿಕೊಂಡು ಅದೇ ರೀತಿಯಾಗಿ ಈ ITI ಅಪ್ಗ್ರೇಡ್ಸ್ ಮಾಡಿದೆ ನಾನು ಎಲ್ಲಿ ಒಂದು ITI ಇದೆ ಅಂಥ ಕಡೆ ನಾನು ಈವ್ನಿಂಗ್ ಒಂದು ಮಾರ್ನಿಂಗ್ ಒಂದು ಕೋರ್ಸ್ ನಡೆಸಿ ನಮ್ಮ ಮಕ್ಕಳಿಗೆ ಹೆಚ್ಚಿಗೆ ರೀತಿಯಾಗಿ ಅಡ್ಮಿಟ್ ಆಗಲಿ ಅಂತ ಅಂದರೆ ನೀವು ಸ್ಕಿಲ್ ಡೆವಲಪ್ ಮಾಡದೆ ಹೋದರೆ ನಮ್ಮ ಮಕ್ಕಳಿಗೆ ಎಲ್ಲಿಯೂ ನೌಕರಿ ಸಿಗೋದಿಲ್ಲ ಇಲ್ಲಿ ಫಾರ್ಚುನೇಟ್ಲಿ ನಾ ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲಿ ಬಸವೇಶ್ವರ ನಗರದಾಗ ತೆಗೆದೇವೆ ಇಲ್ಲಿ ಇನ್ನೊಂದು ಜರ್ಮನಿಯಿಂದ ತೆಗೆದೇವೆ ITIಗಳು ಇನ್ಕ್ರೀಸ್ ಮಾಡಿದೆ ಪ್ರೈವೇಟ್ ITIಗಳಿಗೂ ಹೆಚ್ಚಿನ ಪ್ರೋತ್ಸಾಹ ಲೇಬರ್ ಮಿನಿಸ್ಟರ್ ಇದ್ದಾಗ ನಾನು ಕೊಟ್ಟೆ ಯಾಕೆ ಉದ್ದೇಶ ಏನಂತಂದರೆ ಇದು ಸ್ಕಿಲ್ ಡೆವಲಪ್ಮೆಂಟ್ ಬಂತಂದರೆ ಏನಾದರೂ ಮಾಡಿ ಎಲ್ಲಾದರೂ ಹೋಗಿ ಬದುಕ್ತಾನೆ ಮನುಷ್ಯ ಮತ್ತು ಸ್ಕಿಲ್ಲೇ ಇಲ್ಲಾಂದರೆ ಬರೀ ನಾ BA ಓದ್ದ MA ಓದ್ದ ಅಂದ್ರೆ ಅದು ಒಂದಕ್ಕೆ ಎಲ್ಲಿ ನೌಕರಿಗಳು ಸಿಗೋದಿಲ್ಲ ದಟ್ಸ್ ವೈ I am saying what Modi is now realizing, this has been already done by Pandit Jawaharlal Nehru ji. His vision for education, his vision for youths was greater than Mr. Modi. ತೆಲಂಗಾಣ ಚೀಫ್ ಮಿನಿಸ್ಟರ್ಗೆ US ಹೋಗೋದಕ್ಕೆ ಇದು ಮಾಡಿದ್ರು ಸರ್ ಪರ್ಮಿಷನ್ ಕೊಟ್ಟಿಲ್ಲ ತೆಲಂಗಾಣ Central denied to permit Revanth Reddy. ನೋಡಿ ಇದೇ ಈ ರೀತಿಯಾಗಿ ಅವರಿಗೆ ಬೇಕಾದಂಥ ವ್ಯಕ್ತಿಗಳಿಗೆ ಪರ್ಮಿಷನ್ ಕೊಡ್ತಾರೆ ಇವರು ಆಂಧ್ರ ಪ್ರದೇಶ ತೆಲಂಗಾಣದು ಒಬ್ಬ ಚೀಫ್ ಮಿನಿಸ್ಟರ್ ಮತ್ತು ತೆಲಂಗಾಣ ಆಂಧ್ರ ಜನ ವಿಶೇಷವಾಗಿ ಅಮೇರಿಕಾದಲ್ಲಿ ಭಾಳಷ್ಟು ಈ NRIs ಇದ್ದಾರೆ ಅವರು ಇಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಬೇಕಾದ್ರೆ ಇಲ್ಲೇನಾದರೂ ಸಣ್ಣ ಪುಟ್ಟ ಕಾರ್ಖಾನೆಗಳು ತೆಗಿಬೇಕಾದ್ರೆ ಅಲ್ಲಿ ಹೋಗಿ ಅಪೀಲ್ ಮಾಡ್ತಾರೆ ಯಾಕಂದ್ರೆ ನಾನು ಒಂದು ಸಲ ಅಲ್ಲಿ ಟೆಕ್ಸಾಸ್ಗೆ ಹೋಗಿದ್ದೆ ಲೇಬರ್ ಮಿನಿಸ್ಟರ್ ಆಗಿದ್ದೆ ಆಂಧ್ರದವರು ಭಾಳಷ್ಟು ಜನ ಇದ್ದಾರೆ ಅವರು ಕೇಳ್ತಾರೆ ನಾವು ಇನ್ವೆಸ್ಟ್ ಮಾಡಬೇಕಂತೇವೆ ನಮ್ಗೆ ಸ್ವಲ್ಪ ಜಮೀನು ಬೇಕು ನಮ್ಗೆ ಟ್ಯಾಕ್ಸ್ ಫ್ರೀ ಬೇಕು ನಮ್ಗೆ ಇಂಥವೆಲ್ಲ ಅದಕ್ಕಾಗಿ ಸಾಕಷ್ಟು ಚೀಫ್ ಮಿನಿಸ್ಟರ್ಗಳು ಅಮೇರಿಕಕ್ಕೆ UKಗೆ ಎಲ್ಲೆಲ್ಲಿ ಯಾರು ಬಂಡವಾಳ ಹೂಡ್ಬೋದು ಅಂಥ ರಾಜ್ಯಗಳಿಗೆ ವಿಸಿಟ್ ಮಾಡ್ತಾರೆ ಇಲ್ಲಿ ಅವರಿಗೆ ಈ ರೀತಿಯಾಗಿ ಪರ್ಮಿಷನ್ನ ಡಿನೈ ಮಾಡೋದು ಇದು ಅನ್ಯಾಯ ಮತ್ತು
ಇಂಥದ್ದು ಮಾಡ್ಲಿಕ್ಕೆ ಇವರು ಅಟ್ಲೀಸ್ಟ್ ಇದು ದೇಶಕ್ಕೆ ಒಳ್ಳೇದಾಗ್ತದೆ, ಅಲ್ಲಿಂದ ಏನಾದ್ರು ಬಂಡವಾಳ ಬಂದರೆ ರಾಜ್ಯಕ್ಕೆ ಒಳ್ಳೇದಾಗ್ತದಲ್ಲ, ದೇಶಕ್ಕೂ ಒಳ್ಳೇದಾಗ್ತದೆ. ಸೊ ಎಂಪ್ಲಾಯ್ಮೆಂಟ್ ಸಿಗ್ತದೆ. ಅದು ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಪರ್ಪಸ್ಲಿ ಪ್ರಿವೆಂಟ್ ಮಾಡ್ತಾ ಇದೆ. ಮತ್ತು ಅವರಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ತರ್ಬೋದು. ಅವ್ರು ಯಾಕೆ ಹೋಗಬೇಕು, ಯಾರೇ ಬಂದರೂ ನಮ್ಮ ಹತ್ರ ಬರಲಿ ಅನ್ನೋ ಭಾವನೆ ಅವ್ರದ್ದು ಇರ್ಬೋದು. ಬಟ್ ಇದು ಭಾಳ ತಪ್ಪು ಮತ್ತು ನಾನು ಇಂಥ ಆ್ಯಟಿಟ್ಯೂಡನ್ನು ಕಂಡೆಮ್ ಮಾಡ್ತೇನೆ. ಯಾಕಂದ್ರೆ ನೀವು ಯಾವುದೇ ಸರ್ಕಾರ ಇದ್ರೂ ಕೂಡ ಇನ್ವೆಸ್ಟ್ಮೆಂಟ್ ತರೋದು ದೇಶಕ್ಕಾಗಿ ತರ್ತದೆ. ಒಬ್ಬ ಚೀಫ್ ಮಿನಿಸ್ಟರ್ ಇವತ್ತು ಇರ್ತಾನೆ, ನಾಳೆ ಇರಲ್ಲ. ಆದರೆ ಇನ್ವೆಸ್ಟ್ಮೆಂಟು ಅಥವಾ ಕಾರ್ಖಾನೆಗಳು ಬಂದಿವು, ಅವು ಅಟ್ಲೀಸ್ಟ್ ಇಲ್ಲಿ 15, 20, 50 ವರ್ಷ ಇರ್ತಾರೆ. ಅದಕ್ಕೆ ಈ ಅವರು ಡಿನೈ ಮಾಡಿದ ತಪ್ಪು ಮಾಡಬಾರ್ದು. ಒಂದು ಕಂಪ್ಲೇಂಟ್ ಬಂದ ಮೇಲೆ ಅವ್ರಿಗೆ ಬುಲೆಟ್ ಇಲ್ಲ ಪ್ಯಾಲೆಟ್ ಗನ್ನಿಂದ ಇವೆಲ್ಲ ಹೊಡೆದ ಮೇಲೆ ನ್ಯಾಚುರಲಿ ಅದ್ರ ಬಗ್ಗೆ ಇದನ್ನು ಮೊದಲು ಮಾಡ್ಬೋದಾಗಿ, ಯಾರು ಮೀನ್ಸ್ ಅನ್ನೋನ್ ಪೀಪಲ್ ಅಂತ ಹೇಳಿ ನೋಡಿ. ಬಟ್ ಅವರಿಗೆ ಅದ್ರಾಗ ಇಷ್ಟ ಇರಲಿಲ್ಲ, ಅದು ಬೆಳೆಸ್ಬೇಕು ಅನ್ನೋ ಅವ್ರಿಗೊಂದು ಇದು ಇದೆ. ಇಲ್ಲಿ ಯಾರು ನಿಲ್ಲಬೇಡ ಅಂತ ಹೇಳ್ತಾರೆ. ಸರಿ ಮಾತಾಡ್ಕೊಂಡು ಯಾರು ಅರೆ ಯಾರೋ ಒಬ್ಬರು ಕೇಳಿ ನನಗೆ ಹೋಗೋದ ಹೇಳಿ. ಇಲ್ಲ ಹಾಂ ಹೇಳಿ. ಮಾನವೀಯತೆಯನ್ನು ಕಳ್ಕೊಂಡಿದೆ ಸರ್ಕಾರ. ಅದು ಸ್ವಲ್ಪ ಹೇಳಪ್ಪ ಸೌಂಡು. ಏ ಕಾರ್ ಹೇಳು. ಕಾರಿನ ಸೌಂಡ್ ಹೇಳ್ರಿ. ಆರ್ಮಿ ಸ್ಟಾಪ್ ಮಾಡೋದು ಏನು ನಾ ಹೇಳ್ತೀನಿ ಅಂತ ನೀವು ಕೇಳ್ತೀನಿ. ನೀನೇ ನಾಯಿ ಹೇಳಿದ್ರೆ ನಾಯಿ ಬಾಲಕ್ಕೆ ಹೇಳಿದ್ದಾನೆ ಹಂಗೆ. ಏನಪ್ಪ ಅವನಿಗೆ ನಾ ಹೇಳತ್ತೀನಿ ಬಂದ್ ಮಾಡಂತ ಹೇಳಿ ಅವನು ಸ್ವಲ್ಪ ಮುಂದಕ್ಕೆ ಹೋಗಿ ಹೇಳ್ಬೇಕು. RSS ನಿಷೇಧ ಮಾಡಬೇಕು ಅಂತೇಳಿ ಅಮೆರಿಕ ಧಾರ್ಮಿಕ ಸ್ವಾತಂತ್ರ್ಯ ಮಂಡಳಿಯ ಅಧ್ಯಕ್ಷರಿಗೆ ಪತ್ರ ನನಗೆ ಗೊತ್ತಿಲ್ಲ, ಸರ್. ಇದು ಒಂದೇ ನಾನು ನೋಡಿಲ್ಲ. ಒಂದೇ ಮಾತ್ರ ಚರ್ಚೆ ಜಾಸ್ತಿ ನಡೆದಿದೆ ಸರ್ ದೇಶದಲ್ಲಿ. ಅದು ನೀವು ಎರಡೇ ಚರಣ ಆಡ್ತಿರಂತ ಅವ್ರು ಫುಲ್ ಅಂದರೆ ಬಿಜೆಪಿ ಅವರು ಪೂರ್ಣ ಪ್ರಮಾಣದಲ್ಲಿ ಆಡ್ಬೇಕಂತ ಅವರು ಬೇರೆ ಇಶ್ಯೂ ಡೈವರ್ಟ್ ಆಗ್ತಾ ಇದೆ ಅಂತಂದ್ರೆ ನೀವು ಅಟ್ಲೀಸ್ಟ್ ಇತಿಹಾಸಗಳು ಓದಿದ್ರೆ ಗೊತ್ತಾಗ. ಈಗೇನು ಪಂಡಿತ್ ಜವಾಹರ್ಲಾಲ್ ನೆಹರೂಜಿ, ಮಹಾತ್ಮ ಗಾಂಧಿ, ಆಮೇಲೆ ಸುಭಾಷ್ ಚಂದ್ರ ಬೋಸ್ ಮತ್ತು ವಲ್ಲಭಭಾಯಿ ಪಟೇಲ್ ಇವರೆಲ್ಲರೂ ಸೇರಿ 6 ಸ್ಟ್ರಾಂಜಾ ಇದ್ದಿದ್ದನ್ನು 2 ಮಾಡಬೇಕು. ಇದು ಬೆಟರ್ ಫಾರ್ ದ ಕಂಟ್ರಿ. ಅವತ್ತಿನ 1937 ಅಂದರೆ ನಿಮ್ಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ. ಎಲ್ಲರೂ ಕೂಡಿ ಅದು ನಿರ್ಣಯ ಮಾಡಿದ್ವಿ. ಅದೇ ಇಲ್ಲಿ 90 ವರ್ಷ ತನಕ ನಾವು ಹಾಡ್ತಾ ಇದ್ದೇವೆ. ಈಗ ಯಾಕೆ ಬಂತಪ್ಪ ನಿಮಗೆ? ನೀವು ಚೀಫ್ ಮಿನಿಸ್ಟರ್ ಇದ್ದಾನ ಮೋದಿಯವರು, ಮತ್ತು ಯಾಕೆ ಹಾಡಲಿಲ್ಲ? ಈಗ 11-12 ವರ್ಷ ಆಯ್ತು ಈಗ ಪ್ರೈಮ್ ಮಿನಿಸ್ಟರ್ ಆಗಿ ಬಂದು, ಇಲ್ಲಿವರೆಗೆ ಯಾಕೆ ಮಾಡಲಿಲ್ಲ? ನಿಮ್ಮ BJP ರಾಜ್ಯಗಳಲ್ಲಿ ಅನೇಕ ಕಡೆ ನಿಮ್ಮ ಚೀಫ್ ಮಿನಿಸ್ಟರ್ಸ್ ಇದ್ದಾರೆ, ಯಾಕೆ ಮಾಡಲಿಲ್ಲ? ಅಂದರೆ ನಿಮಗೆ ಯಾವಾಗ ಬೇಕು ಆವಾಗ ಒಂದೊಂದು ಹೊಸ ವಿಷಯ ತಂದು ಇಲ್ಲಿ ಏನು ನಾವು ಒಂದೇ ಮಾತ್ರ ಹಾಡೋಕ್ಕೆ ಬೇಡ ಅಂದಿದ್ದೇವೆ, ನಾವು ಅದೇ ಹಾಡ್ತಾ ಇದ್ದೇವೆ. ನಮ್ಮ ಸೇವಾದಲ್ಲಿ ಅದೇ ಹಾಡ್ತದೆ. ಅದೇ ರೀತಿಯಾಗಿ ಜನಗಣಮನೂ 5 ಪ್ಯಾರ ಇದ್ದು, ಅದನ್ನು ದೊಡ್ಡದಿತ್ತು. ಒಂದೇ ಪ್ಯಾರ ಹಾಡ್ತೇವೆ ಇವತ್ತು. ಆ್ಯಂಡ್ ಅದು ರವೀಂದ್ರನಾಥ್ ಟ್ಯಾಗೋರ್ ಅವರು ಅಪ್ರೂವ್ ಮಾಡಿದ್ದು. ಇದು ಒಂದೇ ಮಾತರಂದಾಗ ನೀವು 2 ಸ್ಟ್ಯಾಂಜಾನೇ ತಗೊಳ್ಳಿ, ಇದು ಜನಗಣಮನ 1 ಸ್ಟ್ಯಾಂಜಾ, ಅದನ್ನು ಟೈಮ್ ಅಷ್ಟೇ ಹಿಡಿತದೆ ಅಂಥೇಳಿ ಅವರೆಲ್ಲ ಸೇರಿ ಡಿಸೈಡ್ ಮಾಡಿದ್ದು ನಾವು ಹಾಡ್ತಾ ಇದ್ದೇವೆ. ನಾವು ಇದು ಹಾಡಿದ್ರೆ ದೇಶದ್ರೋಹಿಗಳ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ದೇಶದ್ರೋಹಿನ, ಜವಾಹರ್ಲಾಲ್ ನೆಹರು ದೇಶದ್ರೋಹಿನ, ವಲ್ಲಭಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಅಬ್ದುಲ್ ಕಲಾಂ, ಆಜಾದ್ ಇವರೆಲ್ಲ ದೇಶದ್ರೋಹಿಗಳ? ಇವು
ಮತ್ತು ನೀವು ಇಲ್ಲಿವರೆಗೆ ಯಾರು ನೀವು ದೇಶದ್ರೋಹಿ ಇದ್ದೀರಾ? ಇವು ಸುಮ್ಮನೆ ಒಂದು ದೇಶದಲ್ಲಿ ಪೊಲರೈಸೇಷನ್ ಮಾಡೋ ಪಾಲಿಟಿಕ್ಸು ಅವ್ರು ಮಾಡಲಾದ. ಇದು ಸರಿ ಇಲ್ಲ, ದೇಶಕ್ಕೆ ಒಳ್ಳೆಯದಿಲ್ಲ. ನೀವು ಇರ್ಬೋದು ಹೋಗ್ಬೋದು, ನಾನು ಇವತ್ತು ಇರ್ಬೋದು ಹೋಗ್ಬೋದು, ಬಟ್ ದೇಶ ಇದು ಪರ್ಮನೆಂಟ್. ಈ ದೇಶಕ್ಕೆ ರಕ್ಷಣೆ ಮಾಡೋದು ಎಲ್ಲರ ಜವಾಬ್ದಾರಿ. ನಮ್ಮ ಸಂವಿಧಾನ ರಕ್ಷಣೆ ಮಾಡೋದು ಎಲ್ಲರ ಜವಾಬ್ದಾರಿ. ಇದು ಎಲ್ಲಕ್ಕಿಂತ ಲೋಕತಂತ್ರ ಪ್ರಜಾತಂತ್ರಕ್ಕೆ ನಾವು ರಕ್ಷಣೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಅದಕ್ಕೆ ಭಾಳ ತಿಳಿದು ಅವ್ರು ಮಾತಾಡಬೇಕೆ ಹೊರತಾಗಿ ಇದ್ದಿದ್ದಿಲ್ದೆಲ್ಲ. ಈಗ ಶಹ ಈಗ ಅವ್ರಿಗೆ ದೇಶಭಕ್ತಿ ಹುಟ್ಟಿದೆ, ಮೊದಲು ಯಾಕೆ ಮಾಡಲಿಲ್ಲ? ಈಸ್ ದಿವ್ಸ ಹೋಮ್ ಮಿನಿಸ್ಟರ್ ಇದ್ದ ಆ್ಯಂಡ್ ಆ್ಯಂಟಿಯರ ಅವ್ರು ಮುಸ್ಲಿಮ್ಸರ ಅಂದ್ರೆ ಈಸ್ ದಿವ್ಸ ನೀವು ಮುಸ್ಲಿಮ್ ಇದ್ದೀರಾ? ಹಾಡಲಿಲ್ಲ. ಇಂಥವೆಲ್ಲ ಚಿಲ್ಲರ್ ಮಾತಾಡ್ತಕ್ಕಂಥದ್ದು. ಇನ್ನು ಇವ್ರು ಹುಟ್ಟಿದಿಲ್ಲ ಸಹಿತ. ಅದು ಈಗೇನು ಭಾಳ 61 ಅದನೋ 62 ಅದ ಗೊತ್ತಿಲ್ಲ. ಯಾರ್ದು? ಸಾರಿ, ಮೋದಿದು 70. ಅಮಿತ್ ಶಾ, ಹೋಮ್ ಮಿನಿಸ್ಟರ್ ಮಾತಾಡ್ತಾ ಇದ್ದಲ್ಲ, 61 ಇರ್ಬೋದು ಇಲ್ಲ. ಮತ್ತು ಇವ್ರು ಯಾರೂ ಹುಟ್ಟಿದಿಲ್ಲ. ಆವಾಗ ದೇಶಕ್ಕಾಗಿ ಹೋರಾಟ ಮಾಡಿದವ್ರಿಗೆ ಅವಮಾನ ಮಾಡ್ತೀರಿ. ನೆಹರೂನ ವಿರುದ್ಧ ನೀವು ಹುಟ್ಟಿಲ್ಲ, ನಿನಗೆ ಗೊತ್ತಿಲ್ಲ, ಸ್ವಾತಂತ್ರ್ಯ ತಂದಿಲ್ಲ, ಸ್ವಾತಂತ್ರ್ಯಕ್ಕಾಗಿ ನೀವು ಹೋರಾಟ ಮಾಡಿಲ್ಲ, ಅಂಥ ವ್ಯಕ್ತಿಗಳು ನಮಗೆ ಬುದ್ಧಿ ಹೇಳ್ತಾರೆ. ಯು ಆರ್ ಟೀಚಿಂಗ್ ಅಸ್. If you do something, whatever you want for improve education, give employment, give stop in inflation and create more investment. You do such things. ಅವ್ರು ನೋಡಿ ಹಿಂದಕ್ಕೆ ಅವ್ರ ಕಾಲದಲ್ಲಿ ಏಮ್ಸ್ ಆಗಿವು, ನಮ್ಮ ದೊಡ್ಡ ದೊಡ್ಡ ಸಂಸ್ಥೆಗಳಾಗಿವು, ಕಂಪಲ್ಸರಿ ಎಜುಕೇಷನ್, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಆಮೇಲೆ ನಿಮ್ಮ ಮನ್ರೇಗಾ, ಇಂಥ ಸ್ಕೀಮ್ ತಂದು ಬಡವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಅದಕ್ಕೆ ನೀವು ಅಂಥದ್ದು ಅದಕ್ಕಿಂತ ಬೆಟರ್ ಸ್ಕೀಮ್ ನೀವು ತಂದು ಜನರಿಗೆ ತೋರಿಸ್ಬೇಕೇ ಹೊರತಾಗಿ ಸುಮ್ಮನೆ ಹಳೆ ಮಾತು ಹೇಳಿಕೊಂಡು ಜನರದಲ್ಲಿ